ಓಂ ಶಾಂತಿ. ದಿನಾಂಕ 17/8/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ವಿನಾಶಿ ಶರೀರದ ಜೊತೆ ಪ್ರೀತಿ ಮಾಡದೆ ಅವಿನಾಶಿ ತಂದೆಯೊಂದಿಗೆ ಪ್ರೀತಿ ಮಾಡಿ. ಆಗ ಅಳುವುದು ಸಹ ಬಿಟ್ಟು ಹೋಗುತ್ತದೆ. ವಿನಾಶಿ ಶರೀರದ ಜೊತೆ ಪ್ರೀತಿ ಮಾಡದೆ ಅವಿನಾಶಿ ತಂದೆಯೊಂದಿಗೆ ಪ್ರೀತಿ ಮಾಡಿ. ಆಗ ಅಳುವುದು ಸಹ ಬಿಟ್ಟು ಹೋಗುತ್ತದೆ. ಪ್ರಶ್ನೆ: ಅಸತ್ಯ ಪ್ರೀತಿ ಯಾವುದು ಹಾಗೂ ಅದರ ಪರಿಣಾಮ ಏನಾಗಿರುತ್ತದೆ? ಅಸತ್ಯ ಪ್ರೀತಿ ಯಾವುದು ಹಾಗೂ ಅದರ ಪರಿಣಾಮ ಏನಾಗಿರುತ್ತದೆ? ಉತ್ತರ: ವಿನಾಶಿ ಶರೀರದಲ್ಲಿ ಮೋಹವನ್ನಿಟ್ಟುಕೊಳ್ಳುವುದು ಅಸತ್ಯ ಪ್ರೀತಿಯಾಗಿದೆ. ಯಾರು ವಿನಾಶಿ ವಸ್ತುಗಳಲ್ಲಿ ಮೋಹವನ್ನಿಟ್ಟುಕೊಳ್ಳುತ್ತಾರೆ ಅವರು ಅಳುತ್ತಾರೆ. ದೇಹ ಅಭಿಮಾನದ ಕಾರಣ ಅಳು ಬರುತ್ತದೆ. ಸತ್ಯಯುಗದಲ್ಲಿ ಎಲ್ಲರೂ ಆತ್ಮಾಭಿಮಾನಿಯಾಗಿದ್ದಾರೆ. ಆದ್ದರಿಂದ ಅಳುವ ವಿಚಾರವೇ ಇರುವುದಿಲ್ಲ. ಯಾರು ಅಳುತ್ತಾರೆ ಅವರು ಕಳೆದುಕೊಳ್ಳುತ್ತಾರೆ. ಅವಿನಾಶಿ ತಂದೆಯ ಅವಿನಾಶಿ ಮಕ್ಕಳಿಗೆ ಈಗ ಶಿಕ್ಷಣ ಸಿಗುತ್ತದೆ. ದೇಹಿ ಅಭಿಮಾನಿಯಾಗಿ ಆಗ ಅಳುವುದರಿಂದ ಬಿಡುಗಡೆ ಹೊಂದುತ್ತೀರಿ. ಓಂ ಶಾಂತಿ. ಇದನ್ನಂತೂ ಮಕ್ಕಳೇ ತಿಳಿದಿದ್ದಾರೆ. ಆತ್ಮ ಅವಿನಾಶಿ ಹಾಗೂ ತಂದೆನೂ ಅವಿನಾಶಿಯಾಗಿದ್ದಾರೆ. ಅಂದ ಮೇಲೆ ಯಾರನ್ನು ಪ್ರೀತಿ ಮಾಡಬೇಕು? ಅವಿನಾಶಿ ಆತ್ಮನನ್ನು. ಅವಿನಾಶಿಯನ್ನೇ ಪ್ರೀತಿ ಮಾಡಬೇಕು. ವಿನಾಶಿ ಶರೀರವನ್ನು ಪ್ರೀತಿ ಮಾಡಬಾರದು. ಇಡೀ ಜಗತ್ತು ವಿನಾಶಿಯಾಗಿದೆ. ಪ್ರತಿಯೊಂದು ವಸ್ತು ವಿನಾಶಿಯಾಗಿದೆ. ಈ ಶರೀರ ವಿನಾಶಿಯಾಗಿದೆ. ಆತ್ಮ ಅವಿನಾಶಿಯಾಗಿದೆ. ಆತ್ಮನ ಪ್ರೀತಿ ಅವಿನಾಶಿಯಾಗಿದೆ. ಆತ್ಮ ಎಂದಿಗೂ ಸಾಯುವುದಿಲ್ಲ. ಅದಕ್ಕೆ ರೈಟಿಯಸ್ ಎನ್ನುತ್ತಾರೆ. ತಂದೆ ಹೇಳುತ್ತಾರೆ, ನೀವು ಅನ್ರೈಟಿಯಸ್ ಆಗಿದ್ದೀರಿ. ವಾಸ್ತವದಲ್ಲಿ ಅವಿನಾಶಿ ಆಗಿರುವವರ ಜೊತೆ ಅವಿನಾಶಿ ಆತ್ಮನ ಪ್ರೀತಿ ಇರಬೇಕು. ನಿಮ್ಮ ಪ್ರೀತಿ ವಿನಾಶಿ ಶರೀರದ ಜೊತೆ ಇರುವುದರಿಂದ ಅಳಬೇಕಾಗುತ್ತದೆ. ಅವಿನಾಶಿ ಆಗಿರುವವರ ಜೊತೆ ಪ್ರೀತಿ ಇಲ್ಲ. ವಿನಾಶಿಯ ಜೊತೆ ಪ್ರೀತಿ ಆಗಿರುವುದರಿಂದ ಅಳಬೇಕಾಗುತ್ತದೆ. ಈಗ ನೀವು ತನ್ನನ್ನು ಅವಿನಾಶಿ ಆತ್ಮ ಎಂದು ತಿಳಿಯುತ್ತೀರಿ. ಅಂದ ಮೇಲೆ ಅಳುವ ವಿಚಾರ ಇಲ್ಲ. ಏಕೆಂದರೆ ಆತ್ಮ ಅಭಿಮಾನಿಯಾಗಿದ್ದಾರೆ. ಅಂದ ಮೇಲೆ ತಂದೆ ಈಗ ನೀವು ಮಕ್ಕಳನ್ನು ಆತ್ಮಾಭಿಮಾನಿಯನ್ನಾಗಿ ಮಾಡುತ್ತಾರೆ. ದೇಹ ಅಭಿಮಾನಿ ಆಗುವುದರಿಂದ ಅಳುತ್ತಾರೆ. ವಿನಾಶಿ ಶರೀರದ ಹಿಂದೆ ಅಳುತ್ತಾರೆ. ಆತ್ಮ ಸಾಯುವುದಿಲ್ಲ ಎಂದು ತಿಳಿಯುತ್ತಾರೆ. ತಂದೆ ಹೇಳುತ್ತಾರೆ, ತನ್ನನ್ನು ಆತ್ಮನೆಂದು ತಿಳಿಯಿರಿ. ನೀವು ಅವಿನಾಶಿ ತಂದೆಯ ಮಕ್ಕಳು, ಅವಿನಾಶಿ ಆತ್ಮ ಆಗಿದ್ದೀರಿ. ನೀವು ಅಳುವ ಅವಶ್ಯಕತೆ ಇಲ್ಲ. ಆತ್ಮ ಒಂದು ಶರೀರವನ್ನು ಬಿಟ್ಟು ಹೋಗಿ ಮತ್ತೊಂದು ಪಾತ್ರವನ್ನು ಅಭಿನಯಿಸುತ್ತದೆ. ಇದಂತೂ ಆಟ ಆಗಿದೆ. ನೀವು ಶರೀರದಲ್ಲಿ ಮೋಹವನ್ನೇಕೆ ಇಟ್ಟುಕೊಳ್ಳುತ್ತೀರಿ? ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ಬುದ್ಧಿಯೋಗವನ್ನು ಮುರಿಯಿರಿ. ತನ್ನನ್ನು ಅವಿನಾಶಿ ಆತ್ಮ ಎಂದು ತಿಳಿಯಿರಿ. ಆತ್ಮ ಎಂದಿಗೂ ಸಾಯುವುದಿಲ್ಲ. ಯಾರು ಅಳುತ್ತಾರೆ ಅವರು ಕಳೆದುಕೊಳ್ಳುತ್ತಾರೆ ಎಂಬ ಗಾಯನ ಸಹ ಇದೆ. ಆತ್ಮ ಅಭಿಮಾನಿ ಆಗುವುದರಿಂದ ಯೋಗ್ಯರಾಗುತ್ತಾರೆ. ಅಂದ ಮೇಲೆ ತಂದೆ ಬಂದು ದೇಹ ಅಭಿಮಾನಿಯಿಂದ ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ. ನೀವು ಹೇಗೆ ಮರೆತುಕೊಂಡಿದ್ದೀರಿ ಎಂದು ಹೇಳುತ್ತಾರೆ. ಜನ್ಮ ಜನ್ಮಾಂತರ ನೀವು ಅಳಬೇಕಾಗುತ್ತದೆ. ಈಗ ಪುನಃ ನಿಮಗೆ ಆತ್ಮ ಅಭಿಮಾನಿಯಾಗುವ ಶಿಕ್ಷಣ ಸಿಗುತ್ತದೆ. ಅನಂತರ ನೀವು ಎಂದಿಗೂ ಅಳುವುದೇ ಇಲ್ಲ. ಇದು ಅಳುವ ಜಗತ್ತಾಗಿದೆ. ಅದು ನಗುವ ಜಗತ್ತಾಗಿದೆ. ಇದು ದುಃಖದ ಜಗತ್ತು, ಅದು ಸುಖದ ಜಗತ್ತು. ತಂದೆ ಬಹಳ ಒಳ್ಳೆಯ ರೀತಿಯಿಂದ ಶಿಕ್ಷಣ ಕೊಡುತ್ತಾರೆ. ಅವಿನಾಶಿ ತಂದೆಯ ಅವಿನಾಶಿ ಮಕ್ಕಳಿಗೆ ಶಿಕ್ಷಣ ಸಿಗುತ್ತದೆ. ಅವರು ದೇಹ ಅಭಿಮಾನಿ ಆಗಿರುವುದರಿಂದ ದೇಹವನ್ನೇ ನೋಡಿ ಶಿಕ್ಷಣ ಕೊಡುತ್ತಾರೆ. ಆಗ ದೇಹದ ನೆನಪು ಬರುವುದರಿಂದ ಅಳುತ್ತಾರೆ. ಶರೀರ ಸಮಾಪ್ತಿಯಾಗುತ್ತದೆಂದು ಕಾಣಬರುತ್ತದೆ. ಅನಂತರ ಅದನ್ನು ನೆನಪು ಮಾಡುವುದರಿಂದ ಲಾಭವಾದರೂ ಏನು? ಮಣ್ಣಿನಲ್ಲಿ ಸೇರಿ ಹೋಗುವುದನ್ನು ನೆನಪು ಮಾಡಲಾಗುತ್ತದೇನೋ?
ಅವಿನಾಶಿ ವಸ್ತು ಅಂದರೆ ಆತ್ಮ ಹೋಗಿ ಮತ್ತೊಂದು ಶರೀರವನ್ನು ತೆಗೆದುಕೊಂಡಿದೆ. ಇದನ್ನಂತೂ ಮಕ್ಕಳು ತಿಳಿದಿದ್ದಾರೆ. ಯಾರು ಒಳ್ಳೆಯ ಕರ್ಮ ಮಾಡುತ್ತಾರೆ ಅವರಿಗೆ ನಂತರ ಶರೀರ ಸಹ ಒಳ್ಳೆಯದು ಸಿಗುತ್ತದೆ. ಯಾರಿಗಾದರೂ ಹಾಳಾಗಿರುವ ರೋಗಿ ಶರೀರ ಸಿಗುತ್ತದೆಂದರೆ ಅದು ಸಹ ಕರ್ಮಗಳ ಅನುಸಾರವಾಗಿ. ಒಳ್ಳೆಯ ಕರ್ಮ ಮಾಡಿದರೆ ಮೇಲೆ ಹೊರಟು ಹೋಗುತ್ತಾರೆ ಎಂದೇನಲ್ಲ. ಮೇಲಕ್ಕಂತೂ ಯಾರೂ ಹೋಗಲು ಸಾಧ್ಯವಿಲ್ಲ. ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯವರು ಎಂದು ಕರೆಸಿಕೊಳ್ಳುತ್ತಾರೆ. ಜನ್ಮ ಚೆನ್ನಾಗಿರುವುದು ಸಿಗುತ್ತದೆ. ಆದರೂ ಸಹ ಕೆಳಗಂತೂ ಇಳಿಯಲೇಬೇಕು. ನೀವು ತಿಳಿಯುತ್ತೀರಿ ನಾವು ಹೇಗೆ ಏರುತ್ತೇವೆ ಎಂದು. ಭಲೆ ಒಳ್ಳೆಯ ಕರ್ಮಗಳಿಂದ ಯಾರಾದರೂ ಮಹಾತ್ಮರಾಗಬಹುದು. ಆದರೂ ಸಹ ಕಲೆಯಂತೂ ಕಡಿಮೆ ಆಗುತ್ತಲೇ ಹೋಗುತ್ತದೆ. ತಂದೆ ಹೇಳುತ್ತಾರೆ ಮತ್ತು ಸಹ ಈಶ್ವರನನ್ನು ನೆನಪು ಮಾಡಿ ಒಳ್ಳೆಯ ಕರ್ಮ ಮಾಡುತ್ತಾರೆ. ಆಗ ಅವರಿಗೆ ಅಲ್ಪಕಾಲ ಕ್ಷಣಿಕ ಸುಖ ಕೊಡುತ್ತೇನೆ. ಮತ್ತು ಸಹ ಮೆಟ್ಟಿಲನ್ನು ಕೆಳಗಂತೂ ಇಳಿಯಲೇಬೇಕು. ಹೆಚ್ಚು ಅಂದರೆ ಹೆಸರು ಚೆನ್ನಾಗಿ ಇರುತ್ತದೆ. ಇಲ್ಲಂತೂ ಮನುಷ್ಯ ಒಳ್ಳೆಯ ಕೆಟ್ಟ ಕರ್ಮಗಳನ್ನು ಸಹ ತಿಳಿದಿಲ್ಲ. ರಿದ್ಧಿ ಸಿದ್ಧಿಯವರಿಗೆ ಎಷ್ಟೊಂದು ಗೌರವ ಕೊಡುತ್ತಾರೆ. ಅವರಿಂದ ನಂತರ ಮನುಷ್ಯರಿಗೆ ತೊಂದರೆ ಆಗುತ್ತದೆ. ಇರುವುದೆಲ್ಲ ಅಜ್ಞಾನ. ಯಾರಾದರೂ ಪರೋಕ್ಷವಾಗಿ ದಾನ ಪುಣ್ಯ ಮಾಡುತ್ತಾರೆ, ಧರ್ಮಶಾಲೆ ಆಸ್ಪತ್ರೆಯನ್ನು ಕಟ್ಟಿಸುತ್ತಾರೆಂದು ತಿಳಿಯಿರಿ. ಆಗ ಮುಂದಿನ ಜನ್ಮದಲ್ಲಿ ಅದರ ಪ್ರತಿಫಲ ಖಂಡಿತ ಸಿಗುತ್ತದೆ. ತಂದೆಯನ್ನು ನೆನಪು ಮಾಡುತ್ತಾರೆ. ಭಲೆ ನಿಂದನೆಗಳನ್ನು ಸಹ ಕೊಡುತ್ತಾರೆ. ಆದರೂ ಸಹ ಬಾಯಿಂದ ಭಗವಂತನ ಹೆಸರನ್ನು ಹೇಳುತ್ತಾರೆ. ಉಳಿದಂತೆ ಅಜ್ಞಾನಿಯಾಗಿರುವ ಕಾರಣ ಏನೂ ಗೊತ್ತಿಲ್ಲ. ಭಗವಂತನನ್ನು ನೆನಪು ಮಾಡಿ ರುದ್ರ ಪೂಜೆ ಮಾಡುತ್ತಾರೆ. ರುದ್ರನನ್ನು ಭಗವಂತ ಎಂದು ತಿಳಿಯುತ್ತಾರೆ. ರುದ್ರ ಯಜ್ಞವನ್ನು ರಚಿಸುತ್ತಾರೆ. ಶಿವ ಅಥವಾ ರುದ್ರನ ಪೂಜೆ ಮಾಡುತ್ತಾರೆ. ತಂದೆ ಹೇಳುತ್ತಾರೆ ನನ್ನ ಪೂಜೆ ಮಾಡುತ್ತಾರೆ. ಆದರೆ ತಿಳುವಳಿಕೆ ಹೀನತೆಯಿಂದ ಏನೇನನ್ನು ರಚಿಸುತ್ತಾರೆ, ಏನೇನು ಮಾಡುತ್ತಾರೆ. ಎಷ್ಟು ಮನುಷ್ಯರೋ ಅಷ್ಟೇ ಅವರುಗಳ ಗುರು ಇದ್ದಾರೆ. ವೃಕ್ಷದಲ್ಲಿ ಹೊಸ ಹೊಸ ಎಲೆ, ರೆಂಬೆ ಕೊಂಬೆಗಳು ಇತ್ಯಾದಿ ಹೊರಬರುತ್ತದೆಂದರೆ ಅದು ಎಷ್ಟೊಂದು ಶೋಭಿಸುತ್ತದೆ. ಸತೋಗುಣಿ ಆಗುವ ಕಾರಣ ಅದರ ಮಹಿಮೆ ನಡೆಯುತ್ತದೆ. ತಂದೆ ಹೇಳುತ್ತಾರೆ ಈ ಜಗತ್ತಿನಲ್ಲಿ ಇರುವುದೇ ವಿನಾಶಿ ವಸ್ತುಗಳನ್ನು ಪ್ರೀತಿ ಮಾಡುವವರು. ಕೆಲವರಿಗೆ ಬಹಳ ಪ್ರೀತಿ ಇರುತ್ತದೆಂದರೆ ಮೋಹದಲ್ಲಿ ಒಂದು ರೀತಿ ಹುಚ್ಚರಾಗುತ್ತಾರೆ. ದೊಡ್ಡ ದೊಡ್ಡ ಸೇಠ್ ಜನರು ಪರವಶರಾಗಿ ಹುಚ್ಚರಾಗುತ್ತಾರೆ. ಮಾತೆಯರಿಗೆ ಜ್ಞಾನ ಇರದ ಕಾರಣ ವಿನಾಶಿ ಶರೀರದ ಹಿಂದೆ ವಿಧವೆಯಾಗಿ ಎಷ್ಟೊಂದು ಅಳುತ್ತಾರೆ, ಎಷ್ಟೊಂದು ನೆನಪು ಇರುತ್ತದೆ. ಈಗ ನೀವು ತನ್ನನ್ನು ಆತ್ಮನೆಂದು ತಿಳಿದು ಅನ್ಯರನ್ನು ಆತ್ಮನೆಂದು ನೋಡುತ್ತೀರಿ. ಆಗ ಸ್ವಲ್ಪನೂ ದುಃಖ ಆಗುವುದಿಲ್ಲ. ವಿದ್ಯೆಯನ್ನು ಸಂಪಾದನೆಗೆ ಮೂಲ ಆಧಾರ ಎನ್ನುತ್ತಾರೆ. ವಿದ್ಯೆಯಲ್ಲಿ ಗುರಿ ಉದ್ದೇಶ ಸಹ ಇರುತ್ತದೆ. ಆದರೆ ಅದು ಒಂದು ಜನ್ಮಕ್ಕಾಗಿ ಇದೆ. ಸರ್ಕಾರದಿಂದ ಸಂಬಳ ಸಿಗುತ್ತದೆ. ಓದಿ ಕೆಲಸ ವ್ಯವಹಾರ ಮಾಡುತ್ತಾರೆ. ಆಗ ಹಣ ಇತ್ಯಾದಿ ಸಿಗುತ್ತದೆ. ಇಲ್ಲಂತೂ ನಂತರ ವಿಚಾರವೇ ಹೊಸದು ಇದೆ. ನೀವು ಅವಿನಾಶಿ ಜ್ಞಾನರತ್ನಗಳಿಂದ ಜೋಳಿಗೆಯನ್ನು ಹೇಗೆ ತುಂಬಿಸಿಕೊಳ್ಳುತ್ತೀರಿ? ಬಾಬಾ ನಮಗೆ ಅವಿನಾಶಿ ಜ್ಞಾನದ ಖಜಾನೆ ಕೊಡುತ್ತಾರೆಂದು ಆತ್ಮ ತಿಳಿಯುತ್ತದೆ. ಭಗವಂತ ಓದಿಸುತ್ತಾರೆಂದರೆ ಖಂಡಿತ ಭಗವಾನ್ ಭಗವತಿಯನ್ನಾಗಿಯೇ ಮಾಡುತ್ತಾರೆ. ಆದರೆ ವಾಸ್ತವದಲ್ಲಿ ಈ ಲಕ್ಷ್ಮೀನಾರಾಯಣರಿಗೆ ಭಗವಾನ್ ಭಗವತಿ ಎಂದು ತಿಳಿಯುವುದು ತಪ್ಪಾಗಿದೆ. ಈಗ ನೀವು ಮಕ್ಕಳು ತಿಳಿದಿದ್ದೀರಿ. ಓಹೋ, ಯಾವಾಗ ನಾವು ದೇಹ ಅಭಿಮಾನಿಯಾಗುತ್ತೇವೆ ಆಗ ನಮ್ಮ ಬುದ್ಧಿ ಎಷ್ಟೊಂದು ಡಿಗ್ರೇಡ್ ಆಗುತ್ತದೆ. ಒಂದು ರೀತಿ ಪ್ರಾಣಿಯ ಬುದ್ಧಿಯಂತಾಗುತ್ತದೆ. ಪ್ರಾಣಿಗಳ ಸೇವೆ ಸಹ ಬಹಳ ಚೆನ್ನಾಗಿ ಆಗುತ್ತದೆ. ಮನುಷ್ಯರದ್ದಂತೂ ಏನೂ ಅಲ್ಲ. ರೇಸ್ನ ಕುದುರೆ ಇತ್ಯಾದಿಯದ್ದು ಎಷ್ಟೊಂದು ಸಂಭಾಲನೆ ಮಾಡುತ್ತಾರೆ. ಇಲ್ಲಿಯ ಮನುಷ್ಯರ ಸ್ಥಿತಿಯನ್ನು ನೋಡಿ ಏನಾಗಿದೆ. ನಾಯಿಯನ್ನು ಸಹ ಎಷ್ಟೊಂದು ಪ್ರೀತಿಯಿಂದ ಸಂಭಾಲನೆ ಮಾಡುತ್ತಾರೆ. ನಾಯಿ ನೆಕ್ಕುತ್ತಿರುತ್ತದೆ, ಜೊತೆಯಲ್ಲಿ ಮಲಗಿಸಿಕೊಳ್ಳುತ್ತಾರೆ.
ನೋಡಿ ಜಗತ್ತಿನ ಪರಿಸ್ಥಿತಿ ಏನಾಗಿ ಹೋಗಿದೆ. ಅಲ್ಲಿ ಸತ್ಯುಗದಲ್ಲಿ ಈ ವ್ಯವಹಾರ ಇರುವುದಿಲ್ಲ. ಅಂದ ಮೇಲೆ ತಂದೆ ಹೇಳುತ್ತಾರೆ, ಮಕ್ಕಳೇ, ನಿಮ್ಮನ್ನು ಮಾಯಾ ರಾವಣ ಅನ್ರೈಟಿಯಸ್ ಅನ್ನಾಗಿ ಮಾಡಿಬಿಟ್ಟಿದ್ದಾನೆ. ಅನ್ರೈಟಿಯಸ್ ರಾಜ್ಯ ಅಲ್ಲವೇ? ಮನುಷ್ಯ ಅನ್ರೈಟಿಯಸ್ ಅಂದ ಮೇಲೆ ಇಡೀ ಜಗತ್ತು ಸಹ ಅನ್ರೈಟಿಯಸ್ ಆಗುತ್ತದೆ. ರೈಟಿಯಸ್ ಹಾಗೂ ಅನ್ರೈಟಿಯಸ್ ಜಗತ್ತಿನಲ್ಲಿ ನೋಡಿ ಎಷ್ಟೊಂದು ಅಂತರ ಇದೆ. ಕಲಿಯುಗದ ಪರಿಸ್ಥಿತಿ ನೋಡಿ ಏನಾಗಿ ಹೋಗಿದೆ. ನಾನು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೇನೆ ಅಂದ ಮೇಲೆ ಮಾಯೆ ಸಹ ತನ್ನ ಸ್ವರ್ಗವನ್ನು ತೋರಿಸುತ್ತದೆ, ಉತ್ತೇಜನ ತರಿಸುತ್ತದೆ. ಆರ್ಟಿಫಿಷಿಯಲ್ ಧನ ಎಷ್ಟೊಂದು ಇದೆ. ನಾವು ಇಲ್ಲಿಯೇ ಸ್ವರ್ಗದಲ್ಲಿ ಕುಳಿತಿದ್ದೇವೆಂದು ತಿಳಿಯುತ್ತಾರೆ. ಸ್ವರ್ಗದಲ್ಲೇನಾದರೂ ಇಷ್ಟೊಂದು ಎತ್ತರದ 100 ಅಂತಸ್ತಿನ ಕಟ್ಟಡ ಇತ್ಯಾದಿ ಇರುತ್ತದೇನೋ? ಹೇಗೆ ಕಟ್ಟಡಗಳನ್ನು ಶೃಂಗರಿಸುತ್ತಾರೆ. ಸ್ವರ್ಗದಲ್ಲಂತೂ 2 ಅಂತಸ್ತಿನ ಕಟ್ಟಡ ಸಹ ಇರುವುದಿಲ್ಲ. ಮನುಷ್ಯರೇ ಬಹಳ ಕಡಿಮೆ ಮಂದಿ ಇರುತ್ತಾರೆ. ಅಷ್ಟೊಂದು ಜಮೀನನ್ನು ನೀವು ಏನು ಮಾಡುತ್ತೀರಿ? ಇಲ್ಲಿ ಜಮೀನಿನ ಹಿಂದೆ ಎಷ್ಟೊಂದು ಜಗಳ ಕಚ್ಚಾಡುತ್ತಾರೆ. ಅಲ್ಲಿ ಪೂರ್ಣ ಜಮೀನು ನಿಮ್ಮ ಕೈಯಲ್ಲಿರುತ್ತದೆ. ಎಷ್ಟೊಂದು ಹಗಲು ರಾತ್ರಿಯ ಅಂತರ ಇದೆ. ಅವರು ಲೌಕಿಕ ತಂದೆ, ಇವರು ಪಾರಲೌಕಿಕ ತಂದೆ ಆಗಿದ್ದಾರೆ. ಪಾರಲೌಕಿಕ ತಂದೆ ಮಕ್ಕಳಿಗೆ ಏನು ತಾನೇ ಕೊಡುವುದಿಲ್ಲ. ಅರ್ಧ ಕಲ್ಪ ನೀವು ಭಕ್ತಿ ಮಾಡುತ್ತೀರಿ. ತಂದೆ ಸ್ಪಷ್ಟಪಡಿಸಿ ಹೇಳುತ್ತಾರೆ, ಇದರಿಂದ ಮುಕ್ತಿ ಸಿಗುವುದಿಲ್ಲ. ಅಂದರೆ ನನ್ನೊಂದಿಗೆ ಮಿಲನ ಮಾಡುವುದಿಲ್ಲ. ನೀವು ಮುಕ್ತಿಧಾಮದಲ್ಲಿ ನನ್ನೊಂದಿಗೆ ಮಿಲನ ಮಾಡುತ್ತೀರಿ. ನಾನು ಸಹ ಮುಕ್ತಿಧಾಮದಲ್ಲಿರುತ್ತೇನೆ. ನೀವು ಸಹ ಮುಕ್ತಿಧಾಮದಲ್ಲಿರುತ್ತೀರಿ. ಅನಂತರ ಅಲ್ಲಿಂದ ನೀವು ಸ್ವರ್ಗಕ್ಕೆ ಹೋಗುತ್ತೀರಿ. ಅಲ್ಲಿ ಸ್ವರ್ಗದಲ್ಲಿ ನಾನು ಇರುವುದಿಲ್ಲ. ಇದು ಸಹ ಡ್ರಾಮಾ ಆಗಿದೆ. ಪುನಃ ಹಿಂದಿನಂತೆ ಅದೇ ರೀತಿ ಪುನರಾವೃತ್ತಿಯಾಗುತ್ತದೆ. ಅನಂತರ ಈ ಜ್ಞಾನ ಮರೆತು ಹೋಗುತ್ತದೆ, ಪ್ರಾಯಲೋಪ ಆಗುತ್ತದೆ. ಎಲ್ಲಿಯ ತನಕ ಸಂಗಮಯುಗ ಬರುವುದಿಲ್ಲವೋ ಅಲ್ಲಿಯ ತನಕ ಗೀತೆಯ ಜ್ಞಾನ ಇರುವುದಕ್ಕೆ ಹೇಗೆ ಸಾಧ್ಯ? ಉಳಿದಂತೆ ಯಾವುದೆಲ್ಲ ಶಾಸ್ತ್ರ ಇತ್ಯಾದಿ ಇದೆ ಅದು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ. ಈಗ ನೀವು ಜ್ಞಾನವನ್ನು ಕೇಳುತ್ತಿದ್ದೀರಿ. ನಾನು ಬೀಜರೂಪ ಜ್ಞಾನದ ಸಾಗರ ಆಗಿದ್ದೇನೆ. ನಿಮಗೆ ಏನು ಮಾಡುವುದಕ್ಕೂ ಕೊಡುವುದಿಲ್ಲ, ಕಾಲು ಬೀಳುವುದಕ್ಕೂ ಕೊಡುವುದಿಲ್ಲ. ಯಾರ ಕಾಲಿಗೆ ಬೀಳುತ್ತೀರಿ? ಶಿವಬಾಬನಿಗಂತೂ ಕಾಲು ಇಲ್ಲ. ಇದನ್ನಂತೂ ಬ್ರಹ್ಮನ ಕಾಲಿಗೆ ಬೀಳಬೇಕಾಗುತ್ತದೆ. ನಾನಂತೂ ನಿಮ್ಮ ಗುಲಾಮನಾಗಿದ್ದೇನೆ. ಅವರಿಗಾಗಿ ನಿರಾಕಾರಿ, ನಿರಹಂಕಾರಿ ಎಂದು ಹೇಳುತ್ತಾರೆ. ಅದುವೇ ಯಾವಾಗ ಅವರು ಪಾತ್ರದಲ್ಲಿ ಬರುತ್ತಾರೋ ಆಗ ತಾನೇ ನಿರಹಂಕಾರಿ ಎನ್ನಬೇಕು. ತಂದೆ ನಿಮಗೆ ಅಪಾರ ಜ್ಞಾನ ಕೊಡುತ್ತಾರೆ. ಇದು ಅವಿನಾಶಿ ಜ್ಞಾನರತ್ನಗಳ ದಾನ ಆಗಿದೆ. ನಂತರ ಯಾರೆಷ್ಟು ತೆಗೆದುಕೊಳ್ಳುತ್ತಾರೋ ಅವಿನಾಶಿ ಜ್ಞಾನರತ್ನವನ್ನು ತೆಗೆದುಕೊಂಡು ನಂತರ ಅನ್ಯರಿಗೂ ದಾನ ಮಾಡುತ್ತಾ ಸಾಗಿ. ಒಂದೊಂದು ರತ್ನ ಲಕ್ಷಾಂತರ ರೂಪಾಯಿಯದ್ದಾಗಿದೆ ಎಂದು ಈ ರತ್ನಗಳಿಗಾಗಿಯೇ ಹೇಳುತ್ತಾರೆ. ಹೆಜ್ಜೆ ಹೆಜ್ಜೆಯಲ್ಲಿ ಪದುಮ ಕೊಡುವಂಥವರಂತೂ ಒಬ್ಬರೇ ತಂದೆ ಆಗಿದ್ದಾರೆ. ಸೇವೆಯ ಬಗ್ಗೆ ಬಹಳ ಗಮನ ಬೇಕು. ನಿಮ್ಮ ಹೆಜ್ಜೆ ನೆನಪಿನ ಯಾತ್ರೆಯದ್ದಾಗಿದೆ. ಆದ್ದರಿಂದ ನೀವು ಅಮರರಾಗುತ್ತೀರಿ. ಅಲ್ಲಿ ಸಾಯುವ ಇತ್ಯಾದಿಯ ಚಿಂತೆ ಇರುವುದಿಲ್ಲ. ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಂಡರು. ಮೋಹಜಿತ ರಾಜನ ಕಥೆಯನ್ನು ಸಹ ಕೇಳಿರಬೇಕಲ್ಲವೇ? ಇದನ್ನಂತೂ ತಂದೆ ತಿಳಿಸುತ್ತಾರೆ. ಈಗ ತಂದೆ ನಿಮಗೆ ಆ ರೀತಿ ಮಾಡುತ್ತಾರೆ. ಅದು ಈಗಿನದ್ದೇ ವಿಚಾರ ಆಗಿದೆ. ರಕ್ಷಾಬಂಧನದ ಪರ್ವವನ್ನು ಸಹ ಆಚರಿಸುತ್ತಾರೆ. ಇದು ಎಂದಿನ ಸಂಕೇತ ಆಗಿದೆ. ಪವಿತ್ರರಾಗಿ ಎಂದು ಯಾವಾಗ ಭಗವಂತ ಹೇಳಿದರು? ಹೊಸ ಜಗತ್ತು ಯಾವಾಗ, ಹಳೆಯ ಜಗತ್ತು ಯಾವಾಗ ಇರುತ್ತದೆ ಇದು ಮನುಷ್ಯರಿಗೇನು ಗೊತ್ತಿದೆ? ಇದು ಸಹ ಯಾರಿಗೂ ಗೊತ್ತಿಲ್ಲ. ಈಗ ಕಲಿಯುಗ ಆಗಿದೆ ಎಂದಷ್ಟೇ ಹೇಳುತ್ತಾರೆ. ಸತ್ಯುಗ ಇತ್ತು, ಈಗ ಇಲ್ಲ. ಪುನರ್ಜನ್ಮವನ್ನು ಸಹ ಒಪ್ಪಿಕೊಳ್ಳುತ್ತಾರೆ.
84 ಲಕ್ಷ ಎನ್ನುವುದರಿಂದ ಖಂಡಿತ ಪುನರ್ಜನ್ಮ ಆಯಿತಲ್ಲವೇ? ನಿರಾಕಾರ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಅವರು ಎಲ್ಲ ಆತ್ಮಗಳ ತಂದೆ, ಅವರೇ ಬಂದು ತಿಳಿಸುತ್ತಾರೆ. ದೇಹಧಾರಿ ಬಾಪು ಅಂತೂ ಅನೇಕರಿದ್ದಾರೆ. ಪ್ರಾಣಿಗಳಿಗೂ ಸಹ ತನ್ನ ಮಕ್ಕಳ ಬಾಪು ಇದೆ. ಅದಕ್ಕಾಗಿ ಅಂತೂ ಈ ರೀತಿ ಹೇಳುವುದಿಲ್ಲ ಪ್ರಾಣಿಗಳ ತಂದೆ ಎಂದು. ಸತ್ಯುಗದಲ್ಲಿ ಯಾವುದೇ ಕೊಳಕುತನ ಇರುವುದಿಲ್ಲ. ಮನುಷ್ಯರಿದ್ದಂತೆ ಪೀಠೋಪಕರಣಗಳು ಇರುತ್ತದೆ. ಅಲ್ಲಿ ಪಕ್ಷಿ ಇತ್ಯಾದಿ ಸಹ ಫಸ್ಟ್ ಕ್ಲಾಸ್ ಸುಂದರವಾಗಿರುತ್ತದೆ. ಎಲ್ಲ ಅತ್ಯುತ್ತಮ ವಸ್ತುಗಳಿರುತ್ತದೆ. ಅಲ್ಲಿಯ ಫಲ ಎಷ್ಟೊಂದು ಸ್ವೀಟು ಅತ್ಯುತ್ತಮವಾಗಿರುತ್ತದೆ. ಅನಂತರ ಅದೆಲ್ಲ ಎಲ್ಲಿಗೆ ಹೋಯಿತು? ಸಿಹಿತನದಿಂದ ಕಹಿತನಕ್ಕೆ ಬಂದು ಬಿಟ್ಟಿದೆ. ಥರ್ಡ್ ಕ್ಲಾಸ್ ಆಗುತ್ತದೆಂದರೆ ವಸ್ತುಗಳು ಸಹ ಥರ್ಡ್ ಕ್ಲಾಸ್ ಆಗುತ್ತದೆ. ಸತ್ಯುಗ ಫಸ್ಟ್ ಕ್ಲಾಸ್ ಆಗಿದೆ ಅಂದ ಮೇಲೆ ಎಲ್ಲ ವಸ್ತುಗಳು ಫಸ್ಟ್ ಕ್ಲಾಸ್ ಸಿಗುತ್ತದೆ. ಕಲಿಯುಗದಲ್ಲಿ ಥರ್ಡ್ ಕ್ಲಾಸ್ ಇದೆ. ಎಲ್ಲ ವಸ್ತುಗಳು ಸತೋ ರಜೋ ತಮೋವನ್ನು ದಾಟಬೇಕಾಗುತ್ತದೆ. ಇಲ್ಲಂತೂ ಯಾವುದೇ ಮಜಾ ಇಲ್ಲ. ಆತ್ಮನೂ ತಮೋಪ್ರಧಾನ ಅಂದ ಮೇಲೆ ಶರೀರನೂ ತಮೋಪ್ರಧಾನ ಆಗಿದೆ. ಈಗ ನೀವು ಮಕ್ಕಳಿಗೆ ಜ್ಞಾನ ಇದೆ. ಅದೆಲ್ಲಿ ಇದೆಲ್ಲಿ? ಹಗಲು ರಾತ್ರಿಯ ಅಂತರ ಇದೆ. ತಂದೆ ನಿಮ್ಮನ್ನು ಎಷ್ಟೊಂದು ಶ್ರೇಷ್ಠ ಮಾಡುತ್ತಾರೆ. ನೆನಪು ಮಾಡಿದಷ್ಟು ಆರೋಗ್ಯ ಐಶ್ವರ್ಯ ಎರಡೂ ಸಿಗುತ್ತದೆ. ಬಾಕಿ ಏನು ಬೇಕು? ಎರಡೂ ವಸ್ತುಗಳಲ್ಲಿ ಒಂದು ಇರುವುದಿಲ್ಲವೆಂದರೆ ಖುಷಿ ಇರುವುದಿಲ್ಲ. ಆರೋಗ್ಯ ಇದೆ, ಐಶ್ವರ್ಯ ಇಲ್ಲ ಎಂದು ತಿಳಿಯಿರಿ. ಆಗ ಯಾವ ಪ್ರಯೋಜನಕ್ಕೆ? ಹಣ ಇದ್ದರೆ ಪ್ರಪಂಚ ಪರ್ಯಟನೆ ಮಾಡಿಕೊಂಡು ಬನ್ನಿ ಎಂಬ ಹಾಡು ಸಹ ಇದೆ. ಮಕ್ಕಳು ತಿಳಿಯುತ್ತಾರೆ ಭಾರತ ಚಿನ್ನದ ಪಕ್ಷಿಯಾಗಿತ್ತು. ಈಗ ಚಿನ್ನ ಎಲ್ಲಿದೆ? ಚಿನ್ನ, ಬೆಳ್ಳಿ, ತಾಮ್ರ ಹೋಯಿತು. ಈಗಂತೂ ಕಾಗದದಲ್ಲಿಯೂ ಕಾಗದ ಇದೆ. ಕಾಗದ ನೀರಿನಲ್ಲಿ ಹರಿದುಕೊಂಡು ಹೋದರೆ ಹಣ ಎಲ್ಲಿಂದ ಸಿಗಬೇಕು? ಚಿನ್ನ ಅಂತೂ ಬಹಳ ದೊಡ್ಡದಾಗಿದೆ. ಅದಂತೂ ಅಲ್ಲಿಯೇ ಅಂದರೆ ಸ್ವರ್ಗದಲ್ಲಿಯೇ ಇರುತ್ತದೆ. ಬೆಂಕಿ ಸಹ ಚಿನ್ನವನ್ನು ಕರಗಿಸಲು ಸಾಧ್ಯವಿಲ್ಲ. ಅಂದ ಮೇಲೆ ಇಲ್ಲಿ ಎಲ್ಲ ದುಃಖದ ವಿಚಾರಗಳಾಗಿದೆ. ಅಲ್ಲಿ ಈ ಎಲ್ಲ ವಿಚಾರಗಳು ಇರುವುದಿಲ್ಲ. ಇಲ್ಲಿ ಈ ಸಮಯ ಅಪಾರ ದುಃಖ ಇದೆ. ತಂದೆ ಯಾವಾಗ ಅಪಾರ ದುಃಖ ಇದೆ ಆಗಲೇ ಬರುತ್ತಾರೆ. ನಾಳೆ ಪುನಃ ಅಪಾರ ಸುಖ ಇರುತ್ತದೆ. ಬಾಬಾರವರಂತೂ ಕಲ್ಪ ಬಂದು ಓದಿಸುತ್ತಾರೆ. ಇದೇನು ಹೊಸ ವಿಚಾರ ಅಲ್ಲ. ಖುಷಿಯಲ್ಲಿರಬೇಕು. ಖುಷಿಯೇ ಖುಷಿ. ಇದು ಅಂತ್ಯದ ವಿಚಾರ ಆಗಿದೆ. ಅತೀಂದ್ರಿಯ ಸುಖವನ್ನು ಗೋಪಿಕೆಯರಿಂದ ಕೇಳಿ. ಅಂತ್ಯದಲ್ಲಿ ನೀವು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತೀರಿ. ರಿಯಲ್ ಶಾಂತಿ ಹೇಗೆ ಸಿಗುತ್ತದೆ? ಇದನ್ನು ತಂದೆನೇ ತಿಳಿಸುತ್ತಾರೆ. ನೀವು ತಂದೆಯಿಂದ ಶಾಂತಿಯ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ತಂದೆ ಶಾಂತಿಯ ಸಾಗರ ಆಗಿದ್ದಾರೆ. ನನ್ನ ಬಳಿ ಯಾರು ಬರಲು ಸಾಧ್ಯವಿದೆ ಎಂದು ತಂದೆ ತಿಳಿಸುತ್ತಾರೆ. ಇಂತಿಂತಹ ಧರ್ಮ ಇಂತಿಂತಹ ಸಮಯಕ್ಕೆ ಬರುತ್ತಾರೆ. ಸ್ವರ್ಗಕ್ಕಂತೂ ಬರಲು ಸಾಧ್ಯವಿಲ್ಲ. ಈಗ ಸಾಧು ಸಂತರು ಸಾಕಷ್ಟು ಮಂದಿ ತಯಾರಾಗಿದ್ದಾರೆ. ಅಂದ ಮೇಲೆ ಅವರುಗಳ ಮಹಿಮೆ ನಡೆಯುತ್ತದೆ. ಪವಿತ್ರ ಆಗಿರುವುದರಿಂದ ಅವರ ಮಹಿಮೆ ಖಂಡಿತ ಆಗಬೇಕು. ಈಗ ಹೊಸಬರು ಇಳಿದಿದ್ದಾರೆ. ಹಳಬರದಂತೂ ಇಷ್ಟೊಂದು ಮಹಿಮೆ ಆಗಲು ಸಾಧ್ಯವಿಲ್ಲ. ಅವರಂತೂ ಸುಖವನ್ನು ಭೋಗಿಸಿ ತಮೋಪ್ರಧಾನತೆಗೆ ಹೊರಟು ಹೋಗಿದ್ದಾರೆ. ವಿಧ ವಿಧದ ಸಾಕಷ್ಟು ಮಂದಿ ಗುರುಗಳು ತಯಾರಾಗುತ್ತಾ ಹೋಗುತ್ತಾರೆ. ಈ ಅಪರಿಮಿತದ ವೃಕ್ಷವನ್ನು ಯಾರೂ ತಿಳಿದಿಲ್ಲ. ತಂದೆ ತಿಳಿಸುತ್ತಾರೆ ಭಕ್ತಿಯ ಸಾಮಗ್ರಿ ಎಷ್ಟಿದೆ ಎಂದರೆ ವೃಕ್ಷ ಹರಡಿರುವಂತೆ. ಜ್ಞಾನ ಬೀಜ ಎಷ್ಟು ಕಡಿಮೆ ಇದೆ. ಭಕ್ತಿ ಅರ್ಧ ಕಲ್ಪ ಹಿಡಿಸುತ್ತದೆ. ಈ ಜ್ಞಾನ ಅಂತೂ ಕೇವಲ ಈ ಒಂದೇ ಅಂತಿಮ ಜನ್ಮಕ್ಕಾಗಿ ಇದೆ. ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ನೀವು ಅರ್ಧ ಕಲ್ಪಕ್ಕಾಗಿ ಮಾಲೀಕರಾಗುತ್ತೀರಿ. ಭಕ್ತಿ ಬಂದಾಗುತ್ತದೆ, ಹಗಲಾಗುತ್ತದೆ. ಈಗ ನೀವು ಸದಾಕಾಲಕ್ಕಾಗಿ ಹರ್ಷಿತರಾಗುತ್ತೀರಿ. ಇದಕ್ಕೆ ಈಶ್ವರೀಯ ಅವಿನಾಶಿ ಲಾಟರಿ ಎನ್ನುತ್ತಾರೆ.
ಅದಕ್ಕಾಗಿ ಪುರುಷಾರ್ಥ ಮಾಡಬೇಕಾಗುತ್ತದೆ. ಈಶ್ವರೀಯ ಲಾಟರಿ ಹಾಗೂ ಆಸುರಿ ಲಾಟರಿಯಲ್ಲಿ ಎಷ್ಟೊಂದು ಅಂತರ ಇದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ನಿಮ್ಮ ನೆನಪಿನ ಪ್ರತಿ ಹೆಜ್ಜೆಗಳಲ್ಲಿ ಪದುಮ ಇದೆ. ಇದರಿಂದಲೇ ಅಮರ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಅವಿನಾಶಿ ಜ್ಞಾನ ರತ್ನ ಯಾವುದು ತಂದೆಯಿಂದ ಸಿಗುತ್ತದೆ ಅದರ ದಾನ ಮಾಡಬೇಕು. 2. ಆತ್ಮಾಭಿಮಾನಿಯಾಗಿ ಅಪಾರ ಖುಷಿಯ ಅನುಭವ ಮಾಡಬೇಕು. ಶರೀರಗಳೊಂದಿಗೆ ಮೋಹವನ್ನು ತೆಗೆದು ಸದಾ ಹರ್ಷಿತರಾಗಿರಬೇಕು. ಮೋಹಜೀತರಾಗಬೇಕು. ವರದಾನ: ಪ್ರತಿ ಗಳಿಗೆಯನ್ನು ಅಂತಿಮ ಗಳಿಗೆ ಎಂದು ತಿಳಿದು ಸದಾ ಆತ್ಮೀಯ ಮೌಜಿನಲ್ಲಿರುವಂತಹ ವಿಶೇಷ ಆತ್ಮ ಆಗಿರಿ. ಪ್ರತಿ ಗಳಿಗೆಯನ್ನು ಅಂತಿಮ ಗಳಿಗೆ ಎಂದು ತಿಳಿದು ಸದಾ ಆತ್ಮೀಯ ಮೌಜಿನಲ್ಲಿರುವಂತಹ ವಿಶೇಷ ಆತ್ಮ ಆಗಿರಿ. ಸಂಗಮ ಯುಗ ಆತ್ಮೀಯ ಮೌಜಿನಲ್ಲಿರುವ ಯುಗ ಆಗಿದೆ. ಆದ್ದರಿಂದ ಪ್ರತಿ ಗಳಿಗೆ ಆತ್ಮೀಯ ಮೌಜಿನ ಅನುಭವ ಮಾಡುತ್ತೀರಿ. ಎಂದಿಗೂ ಯಾವುದೇ ಪರಿಸ್ಥಿತಿ ಅಥವಾ ಪರೀಕ್ಷೆಯಲ್ಲಿ ತಬ್ಬಿಬ್ಬಾಗಬಾರದು. ಏಕೆಂದರೆ ಈ ಸಮಯ ಅಕಾಲ ಮೃತ್ಯುವಿನದ್ದಾಗಿದೆ. ಸ್ವಲ್ಪ ಸಮಯವಾದರೂ ಒಂದು ವೇಳೆ ಮೌಜಿನ ಬದಲು ತಬ್ಬಿಬ್ಬಾದರೆ ಹಾಗೂ ಅದೇ ಸಮಯದಲ್ಲಿ ಅಂತಿಮಗಳಿಗೆ ಬಂದಿತೆಂದರೆ ಅಂತ್ಮತಿ ಸೋಗತಿ ಏನಾಗಬಹುದು? ಆದ್ದರಿಂದ ಎವರೆಡಿಯ ಪಾಠವನ್ನು ಓದಿಸಲಾಗುತ್ತದೆ. ಒಂದು ಕ್ಷಣದಲ್ಲಾದರೂ ಮೋಸ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಸ್ವಯಂ ಅನ್ನು ವಿಶೇಷ ಆತ್ಮನೆಂದು ತಿಳಿದು ಪ್ರತಿ ಸಂಕಲ್ಪ, ಮಾತು ಹಾಗೂ ಕರ್ಮ ಮಾಡಿ ಹಾಗೂ ಸದಾ ಆತ್ಮೀಯ ಮೌಜಿನಲ್ಲಿರಿ. ಸ್ಲೋಗನ್: ಅಚಲರಾಗಬೇಕೆಂದರೆ ವ್ಯರ್ಥ ಹಾಗೂ ಅಶುಭವನ್ನು ಸಮಾಪ್ತಿ ಮಾಡಿ. ಅಚಲರಾಗಬೇಕೆಂದರೆ ವ್ಯರ್ಥ ಹಾಗೂ ಅಶುಭವನ್ನು ಸಮಾಪ್ತಿ ಮಾಡಿ. ಓಂ ಶಾಂತಿ.